ಗೈಸ್ ನಮ್ ದೋಸ್ತ ಧೀರ್ಯ ಪಾಲ್ತು ಅದಾನು. ಏನ್ ಅವ್ನ್ ದೋಸ್ತಿ ಮಾಡಿದಕ್ಕೆ ನಾ ಪಾಲ್ತು ಆಗೀನಿ, ನನಗೆ ಗೊತ್ತಿಲ್ಲ. ಯಾಕಂದ್ರ ಇವಂಗ ಒಂದು ಹಳದಿದ ರೀಲ್ಸ್ ಆರ್ಡರ್ ಬಂದೈತಿ. ಹಳದಿ ಇರ್ತೈತಿ ರೀ ರಾತ್ರಿ 8ರಿಂದ 9 ಗಂಟೆಗೆ. ಇವ್ ನನಗ್ ಫೋನ್ ಹಚ್ಚಾನ 8:50 ಬೈ ರೀಲ್ಸ್ ಮಾಡ್ದೈತಿ, ನಾನು ನಿಮ್ಮಲ್ಲಿ ಹೋಗೋಣ ಬಾ ಅಂತ ಹೇಳಿ. ಧೀರಜ ನನ್ ಕಸ್ಟಮರ್ ರೀ, ಫೋನ್ ಹಚ್ಚ ಅರ್ಜೆಂಟ್ ಐತಿ ಬಾ 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 ಅಂತೇಳಿ. ಇಲ್ಲಿ ಇನ್ನ ಡೆಕೋರೇಷನ್ ಮುಗುದಿಲ್ಲ. कौन है ये लोग? कहां से आते हैं ये? ಇವತ್ತ ನಮ್ ಧೀರಜನ್ನಾಗ ಹಳದಿ ರೀಲ್ ಶೂಟ್ ಆರ್ಡರ್ ಬಂದೈತಿ. ಇವನ್ ಜೊತೆ ನನಗೆ ಇವತ್ತೇನು ಆರ್ಡರ್ ಇಲ್ಲ, ಅದು ಸಲುವಾಗಿ ನಾವು ಲಾಗ್ ನೋಡಕ್ ಇವ್ ನೀವ್ ಅಲ್ಲಿ ಬಂದಿದ್ವಿ. ಸೊ ಇವತ್ತ ಹಳದಿ ಶೂಟ್ ಮಾಡೋದಂತ ಲೆಟ್ಸ್ ಗೋ. ಶುರು करते हैं. ಇಲ್ಲಿನ ಹುಡುಗ ಹುಡುಗಿ ಬಂದಿಲ್ಲ, ಬಟ್ ಆದ್ರೂ ಮಹಿಳಾ ಮಂಡಳಿ ಶೂಟ್ ಚಾಲು ಐತಿ. ಇನ್ನು ಏನೋ ಬೇಕಣ. रुको जरा सबर करो. देखा आपने लापरवाही का ಹಳದಿಗೆ ಬಂದಾಗ ಫಿಕ್ಸ್ ಒಂದ್ ಐಟಮ್ ಇರ್ತೈತಿ, ಸೋಡಾ ಚಾ. ಇವ್ ನೋಡ್ರಿ ಮದುವೆ ಒಳಗಿನ ತಮ್ಮ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಮದುವೆ ಹುಡುಗ ಮದುವೆ ಮಾಡ್ಕೋದಿಲ್ಲ, ಎಲ್ಲ ಅರೇಂಜ್ಮೆಂಟ್ ಇವ ಮಾಡೋದನು. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ ಒಂಥರ. ಈಗ ಜಸ್ಟ್ ಎದುರು ಬಿಟ್ಟಿ ಕಾರ್ಯಕ್ರಮ ಕಂಪ್ಲೀಟ್ ಆಗೈತಿ. ಎದುರು ಬಿಟ್ಟು ಏನಪ್ಪಾ ಅಂದ್ರ ಹಿಂದೂ ಸಂಸ್ಕೃತಿ ಪ್ರಕಾರ ನಮ್ಮ ಮನೆಗೆ ಯಾರು ಗೆಸ್ಟ್ ಬಂದ್ರು, ಯಾರು ರಿಲೇಟಿವ್ಸ್ ಬಂದ್ರ ಫಸ್ಟ್ ಅವರಿಗೆ ಸಕ್ಕರೆ ಮತ್ ನೀರು ಕೊಡೋದು, ಅಂದ್ರೆ ಬಾಯಿ ಸ್ವೀಟ್ ಮಾಡ್ಬೇಕಂತ ಒಂದು ನಮ್ಮ ಪರಂಪರೆ ಪೈಲಾಯಿಂದ ಬಂದೈತಿ. ಸೊ ಅದೇ ರೀತಿ ಮನಿ ಒಳಗಿದ್ರ ಮನಿ ಒಳಗೆ ಕೊಡ್ತಾರೋ, ಬಟ್ ಈಗ ಮದುವೆ ಎಲ್ಲ ಹಾಲ್ದಾಗ ಆಗ್ತಾವ ಅಂದ್ಕೂಡ್ಲೆ ಹಾಲ್ದ ಹೊರಗನ ಎದುರು ಬಿಟ್ಟಿ ಕಾರ್ಯಕ್ರಮ ಮುಗಿಸ್ತಾರೋ. ಇದಾದ್ಮೇಲೆ ನೆಕ್ಸ್ಟ್ ರಿಂಗ್ ಎಕ್ಸ್ಚೇಂಜ್ ಐತಿ, ಹೋಗೋಣ ಅಂತ ಬರ್ರಿ. अच्छा ठीक है. ಎದುರು ಬಿಟ್ಟಿ ಮುಗಿಸಿ ಹುಡುಗ ಹುಡುಗಿ ಕ್ಲೋಸ್ ಅಪ್ ತಗೊಂಡೇವಿ. ಇದಾದ್ಮೇಲೆ ಇನ್ನ ಎಂಗೇಜ್ಮೆಂಟ್ ಐತಿ. ಎಂಗೇಜ್ಮೆಂಟ್ ಆದ್ಮೇಲೆ ಹಳದಿ ಐತಿ. ಅದಕ್ಕಿಂತ ಮೊದ್ಲು ನಮಗೆ ಹಸುವಾಗ್ಯಾವು. ನಮ್ದೇನು ಮೊಬೈಲ್ ವಿಡಿಯೋ ಐತಿ, ಗಪ್ಪ ಚಪ್ಪ ಊಟ ಮಾಡ್ಕೊಂಡ್ ಬಂದ್ಬಿಡ್ತೇವೆ ನಾವು. ಮದುವೆ ಮನ್ಯಾಗ ಮಾಡ್ಯಾರ ನೋಡ್ರಿ, ಶಿರಾ ಅನ್ನ ಸಾರ ಬಲ್ಲೆ ಉಪ್ಪಿನಕಾಯಿ. ನೀವು ವಿಡಿಯೋ ಆಗ್ಲಿ ಫೋಟೋ ಆಗ್ಲಿ ಮೊಬೈಲ್ದಾಗ ಮಾಡ್ತೀರಿ, ಕ್ಯಾಮ್ರಾದಾಗ ಮಾಡ್ತೀರಿ, ಅದು ಮ್ಯಾಟ್ರ್ ಅಲ್ಲ. ಇಟ್ಸ್ ಆಲ್ ಅಬೌಟ್ ಎಫರ್ಟ್ಸ್. ನೀವು ಬೇರೆದವ್ರ ಖುಷಿ ಮೂಮೆಂಟ್ಸ್ ನ ಹೆಂಗ್ ಕ್ಯಾಪ್ಚರ್ ಮಾಡಿ ಅವ್ರಿಗೆ ತೋರಿಸ್ತೀರ ಅನ್ನೋದು ನಮ್ಮ ವಿಡಿಯೋಗ್ರಾಫರ್ ಕಡೆ ಇರ್ತೈತಿ. ಯಾರು ನೀವು? ನಿಮ್ಮಲ್ಲಿ ಇಂಥ ಒಂದು ಶಕ್ತಿ ಇದೆ ಅಂದ್ರೆ ಇಲ್ಲಿವರೆಗೂ ನೀವು ಆಡಿದ್ದಿಲ್ಲ ನಾಟಕ.